ಸರ್ ನಮಸ್ತೆ ಸರ್. ಸರ್ ನೀವು ಹೇಳ್ದಂಗೆ ಈಗ ಮಗುಗೆ ಸೆಕೆಂಡ್ ಮಗುಗೆ ಅಂತ ನಾವು 3 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ ಸರ್. ಇದು ಆಗಿದ್ದಿಲ್ಲ. ನೀವು ಹೇಳ್ದಂಗೆ ಭೂಮಿ ಒಂದೂವರೆ ವರ್ಷದಿಂದ ಖಾಲಿ ಬಿಟ್ಟಿದ್ದೀವಿ ಸರ್. ಒಂದೂವರೆ 2 ವರ್ಷದಿಂದ ಉರುಳು ಆ, ಎಲ್ಲ ಬೆಲ್ಲ ಹಾಕಿದ್ವಿ ಸರ್. ಹುರುಳಿಕಾಳು, ಉದ್ದಿನ ಬೇಳೆ ಎಲ್ಲ ಬೆಲ್ಲ ಉಪ್ಪು ಎಲ್ಲ ಸೇರಿ ಮಿಶ್ರಣ ಮಾಡಿ ಎಲ್ಲ ನಾನು ನಮ್ಮ ಹೆಂಡ್ತಿ ಇಬ್ಬರು ಕಲಿತು ಜಮೀನು ಫುಲ್ಲು ಉಕ್ಕೊಂಬಂದ್ವಿ ಸರ್. ಎಲ್ಲ ಹಾಕ್ಕೊಂಬರ್ತಿದ್ದಂಗೆ ಈಗ ಕನ್ಸೀವ್ ಆಗಿದ್ದಾರೆ ಸರ್. ಈಗ ಭಾಳ ಸಂತೋಷ ಆಯಿತು ಸರ್. ನಿಮ್ಮ ಹೇಳಿದ್ದು ಮಾತು ಕೇಳಿ ನಾನು ಫೇಸ್ಬುಕ್ಕಲ್ಲಿ ನಿಮ್ಮದು ಇದು ತಗೊಂಡು ನೋಡಿ ಆ ರೀತಿ ಎಲ್ಲ 18 kg ಉದ್ದಿನಬೇಳೆ, ಹುರುಳಿಕಾಳು, ಉಪ್ಪು, ಬೆಲ್ಲ ಎಲ್ಲ ಮಿಶ್ರಣ ಮಾಡಿ ಅದನ್ನು ಪೌಡ್ರ್ ಮಾಡಿಸಿ ಎಲ್ಲ ಜಮೀನು ಫುಲ್ಲು ಹಾಕ್ಕೊಂಬಂದ್ವಿ ಸರ್. ಹಾಕ್ಕೊಂಬಂದ್ಮೇಲೆ ಈಗ 3 ತಿಂಗಳಿಗೆ ನಮಗೆ ರಿಸಲ್ಟ್ ಬಂದಿದೆ ಸರ್. ನಮಗೆ ತುಂಬ ಸಂತೋಷ ಆಯಿತು ಸರ್. ತುಂಬ ಖುಷಿ ಆಯಿತು ಸರ್. ನಿಮ್ಮಿಂದ ನನಗೆ ಇನ್ನೊಂದು ಮಾಹಿತಿ ಬೇಕು. ಅದು ಒಂದು ಪ್ರೆಗ್ನೆಂಟ್ ವುಮೆನ್ಸಿಗಾಗಿ ಒಂದು ಗ್ರೂಪ್ ಇದನ್ನು ಕ್ರಿಯೇಟ್ ಮಾಡಿದ್ರಲ್ಲ ಸರ್, ಅದರಲ್ಲಿ ಯಾವ ಥರ ಇರಬೇಕು, ಏನೇನು ಇದನ್ನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಧನ್ಯವಾದ ಸರ್. ಈಗ 5 ವೀಕ್ಸ್ ಅಂತ ಹೇಳಿದ್ದಾರೆ ಸರ್ ಡಾಕ್ಟ್ರು. ನಿನ್ನೆ ಎಲ್ಲ ಸ್ಕ್ಯಾನ್ ಮಾಡಿಸ್ಕೊಂಬಂದ್ವಿ ಸರ್. ಈಗ ಅದಕ್ಕೆ ಈಗ ನೆಕ್ಸ್ಟು ಯಾವ ಥರ ಕೇರ್ ತಗೋಬೇಕು, ಏನೇನು ಆಹಾರ ಕೊಡಬೇಕು ಅಂತ ಎಲ್ಲ ನಾನು ನಿಮ್ಮಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ನನಗೆ ಒಂದು ಆಸೆ ಸರ್. ಡೈಲಿ ಈಗ ನಾನು ಧ್ಯಾನ ಮಾಡಿಸ್ತಾ ಇದ್ದೀನಿ ಸರ್ ನಮ್ಮ ಮಿಸ್ಸಸ್ಸಿಗೆ ಕೂಡಿಸಿ. ಆಮೇಲೆ ಒಂದು ಹೊಟ್ಟೆ ಮೇಲೆ ಸ್ವಲ್ಪ ಹೊತ್ತು ಪಿರಮಿಡ್ ಇಟ್ಟು ಇದನ್ನು ಮಾಡಿಸ್ತಾ ಇದ್ದೀನಿ ಸರ್. ಮಹಾಭಾರತ, ಭಗವದ್ಗೀತೆ ಇದ್ರ ಬಗ್ಗೆ ಎಲ್ಲ ಕೇಳಿಸ್ತಾ ಇದ್ದೀನಿ ಸರ್. ಸಾರಿ, ಮಹಾಭಾರತ ಅಲ್ಲ, ಭಗವದ್ಗೀತೆ ಇದ್ರ ಬಗ್ಗೆ ಎಲ್ಲ ಡೈಲಿ 5 ಶ್ಲೋಕ ಓದೋಣ ಅಂತ ನಾವು ಓದಿ ಹೇಳೋಣ ಅಂತ ಇದನ್ನು ಮಾಡಿದ್ದೀನಿ ಸರ್. ಆಮೇಲೆ ಇನ್ನು ಯಾವ ಬುಕ್ಸ್ ಓದಿದರೆ ಚೆನ್ನಾಗಿ ಹುಟ್ತಕ್ಕಂಥ ಮಗುಗೆ ಗರ್ಭದಲ್ಲಿರುವಾಗೆ ಒಂದು ಒಳ್ಳೆಯ ಸಂಸ್ಕಾರ, ಅದಕ್ಕೆ ಶಾಕಾಹಾರದ ಬಗ್ಗೆ ಒಂದು ಅವೇರ್ನೆಸ್ ಕೊಡೋಣ, ಒಂದು ಒಳ್ಳೆಯ ಸಂಸ್ಕಾರ, ಒಂದು ಧ್ಯಾನ ಗರ್ಭದಲ್ಲಿದ್ದಾಗೆ ಹೇಳ್ಕೊಡ್ಬೇಕು ಅಂತ ನನ್ನ ಆಸೆಯಿಂದ ಸರ್. ಅದ್ರ ಜೊತೆಗೆ ನೀವು ಯಾವ ಬುಕ್ಸ್ ರೆಫರ್ ಮಾಡಿದರೆ ಆ ಬುಕ್ಸ್ ತಗೊಂಡು ಯಾವ ಥರ ಇರಬೇಕು, ಯಾವ ಥರ ನಿಮ್ಮಿಂದ ಮಾರ್ಗದರ್ಶನ ಬೇಕು ಸರ್. ದಯಮಾಡಿ ಸರ್. ಧನ್ಯವಾದ ಸರ್. ಮೆಂಟಲ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀಯ. ಪಿರಮಿಡ್ ಏನೋ ಇಡೋದು ಹೊಟ್ಟೆ ಮೇಲೆ. ಪಿರಮಿಡ್ ಈಜಿಪ್ಷಿಯನ್ಸ್ ಡೆಡ್ ಬಾಡಿ ಇಡೋದಕ್ಕೆ ಯೂಸ್ ಮಾಡ್ತಿರೋಂತಹ ಅದೊಂದು ಗೋಪುರ, ಅದು ಶವಾಗಾರ. ಅದನ್ನ ಹೋಗ್ಬಿಟ್ಟು ಹೊಟ್ಟೆ ಮೇಲೆ ಇಡ್ತೀಯಲ್ಲ, ಪಾಪಿಷ್ಟ. ಥು, ಅದಕ್ಕೆ ನಾನು ನಿಮ್ಗೆ ಮಾತಾಡೋದಿಲ್ಲ, ನನಗೆ ಇಷ್ಟನೇ ಆಗಲ್ಲ. ಎಲ್ಲಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಿರಮಿಡ್ಗಳು? ಬಿಡಪ್ಪ, ಸಾಕು. ಪಿರಮಿಡ್ ಅಂದ್ರೆ ತ್ರಿಕೋನಗಳಿಂದ ಆಗಿರುವುದು ಅಂತ ಅರ್ಥ. ತ್ರಿಕೋನಂ ರಾಜಕೋಪಂ ಅಂತಾರೆ. ಅದು ಅರ್ಧ ದೇಹ, ಆತ್ಮ ಬಿಟ್ಟ ದೇಹ ತ್ರಿಕೋನ. 2 ತ್ರಿಕೋನ ಸೇರಿದ್ರೆ ಸ್ಕ್ವೇರ್ ಆಗುತ್ತೆ, ಅದು 360 ಡಿಗ್ರಿ ಆಗುತ್ತೆ. ಅಂದ್ರೆ ಆತ್ಮ ಜೀವದಿಂದ ಇರುವಂತಹ ದೇಹ. ಅದನ್ನ ಸರ್ವಭೂತಾನಿ ಕೌಂತೆಯ ಅಂತ ಅಂದ್ರೆ ಎಲ್ಲ ನಾವು ಆತ್ಮ ಇರುವ ದೇಹ. ಅಂದ್ರೆ ನಾವೆಲ್ಲ ಜೀವಿಗಳು, ಉಸಿರಾಡುವ ಜೀವಿಗಳೆಲ್ಲ ಒಂದು ಸ್ಕ್ವೇರ್ ಇದ್ದಂಗೆ, ಅಂದ್ರೆ 360 ಡಿಗ್ರೀಸ್. ಆ ಆತ್ಮ ಬಿಟ್ಟ ತಕ್ಷಣ ಅದು ಡೆಡ್ ಬಾಡಿ ತ್ರಿಕೋನ ಆಗುತ್ತೆ. ಸಾಕು, ಮಿಕ್ಕಿರೋದೆಲ್ಲ ಕರೆಕ್ಟ್ ಆಗಿದೆ.